ಇವತ್ತು ನಮ್ಮ ಮನೆ ನಾಯಿ ಮುಖ ನೋಡೋ ಹಾಗಿರುತ್ತೆ. ಮನದನ್ನಯ್ಯ ನಿಶ್ಚಿತಾರ್ಥ ಅಲ್ವಾ? ಒಂದಷ್ಟು ಫೋಟೋ ಕ್ಲಿಕ್ ಮಾಡಿ ಫ್ರೇಮ್ ಹಾಕಿಸಿ ಇಡಬೇಕು. ಲೈಫ್ ಪೂರ್ತಿ ಎಂಜಾಯ್ ಮಾಡ್ತಾ ಅದನ್ನು ನೋಡ್ಬೋದು. ಬೇಗ ಬೇಗ ಮಾಡಿ, ಇನ್ನು ಇದೇ ಮಾಡ್ತಿದ್ದೀರಲ್ಲ. ಎಷ್ಟು ಚೆನ್ನಾಗಿ ರೆಡಿ ಆಗಬೇಕು ಅಂದರೆ ಗಂಡು ಹೆಣ್ಣಕ್ಕಿಂತ ಜನ ಡೆಕೋರೇಷನ್ ಹಾಕೊಳ್ಬೇಕು. ಇದನ್ನ ಅದಕ್ಕೆ ಹಾಕಿ ಮೇನ್ ಡೋರ್ಗೆ. ಇದು ಆ ಕಡೆ ಇಡಿ. ಇದು ಇನ್ನೂ ಬರೋ ಇದು ಅಲ್ಲಿ ಬಂದಿಡಿ, ಇಲ್ಲಿ ಬಂದಿಡಿ. ಕರ್ಣ, ನಿಮ್ಮ ಜೊತೆ ಇದ್ದರೆ ಕೆಲಸ ಮಾಡೋ ಹುಮ್ಮಸ್ಸೇ ಬೇರೆ. ಪ್ರತಿಯೊಂದರಲ್ಲೂ ಎಷ್ಟು ಇಂಟ್ರೆಸ್ಟ್ ತಗೋತೀರಲ್ಲ ಸರ್. ಇದಿಲ್ಲ ಸರ್. ಆ ಗಿಣಿದ ಕಣ್ಣು ಸರಿ ಮಾಡಿ. ಇದೇ ಗಡ ಬಡದ್ರ ಥರ ನಿಂತಿದ್ದೀರಾ? ಎಷ್ಟೆಲ್ಲ ಕೆಲಸ ಇದೆ, ಬನ್ನಿ ಕೈ ಜೋಡಿಸಿ. ಒಂದು ಕೆಲಸ ಮಾಡಿ, ಈ ಹೂ ತಗೊಂಡೋಗಿ ಅಲ್ಲಿ ಬಾಗಿಲು ಕಟ್ಟೋಗಿ. ಇದಕ್ಕೆ ಸ್ಟ್ಯಾಚು ಥರ ನಿಂತ್ಬಿಟ್ಟಿದ್ದೀರಾ? ಎಷ್ಟು ಕೆಲಸ ಇದೆ. ಇವತ್ತು ನಿಧಿ ಎಂಗೇಜ್ಮೆಂಟು. ನೀವೇ ಇಷ್ಟು ಮುತ್ತುವರ್ಜಿಯಿಂದ ಫಿಕ್ಸ್ ಮಾಡಿರೋ ಸಂಬಂಧ. ಫೇಸಲ್ಲಿ ಎಂಥ ಸ್ಮೈಲ್ ಇರಬೇಕು. ಒಳ್ಳೆ ಕರೆಂಟ್ ಹೊಡೆದಿರೋ ಥರ ನಿಂತಿದ್ದೀರಾ. ಅರ್ಜುನ್, ಏನು ಗೊತ್ತಾ ಅರ್ಜುನ್, ನಿಮ್ಮ ಎಂಗೇಜ್ಮೆಂಟ್ಗೆ ನಾನೇ ಖುದ್ದಾಗಿ ಡಿಸೈನರ್ ಕಾಸ್ಟ್ಯೂಮ್ ರೆಡಿ ಮಾಡಿಸಿದ್ದೀನಿ. ನಿಮಗೆ ಪಕ್ಕಾ ಮ್ಯಾಚ್ ಆಗುತ್ತೆ. ನನಗ ಥ್ಯಾಂಕ್ ಯು ಸೋ ಮಚ್ ಕರ್ಣ. ನಿಮ್ಗಷ್ಟೇ ಅಲ್ಲ ನಿಧಿ, ನಿಮ್ಗೋಸ್ಕರನೂ ಮ್ಯಾಚಿಂಗ್ ಡ್ರೆಸ್ ರೆಡಿ ಮಾಡಿಸಿದ್ದೀನಿ. ಇಬ್ರು ರಾಜ ರಾಣಿ ಥರ ಕಾಣ್ತೀರಾ. ಈಗ ಯಾವ ಟೆನ್ಷನ್ ಇಲ್ಲದೆ ಇಬ್ರು ರೆಡಿ ಆಗ್ಬೋದು. ನಿಮ್ಮ ಎಕ್ಸೈಟ್ಮೆಂಟ್ ನೋಡ್ತಿದ್ರೆ ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಬೇಗ ಹೋಗಿ ರೆಡಿ ಆಗ್ತೀನಿ. ನಿಧಿ, ನೀವು ರೆಡಿ ಆಗಿಬಿಡಿ. ದೊಡಮ್ಮ, ಅಣ್ಣಂದು ಯಾಕೋ ಓವರ್ ಆಗಲಿಲ್ವಾ? ಅಣ್ಣ ಇಷ್ಟು ಖುಷಿಯಾಗಿರೋಕ್ಕೆ ಚಾನ್ಸೇ ಇಲ್ಲ. ಮತ್ತೇನಿದು? ಏನು ಅಂತ ನನಗೂ ಅರ್ಥ ಆಗ್ತಿಲ್ಲ ಕಣೆ. ಆದರೆ ಅದೇನೇ ಆಗಲಿ, ಕರುಣಾನಿಧಿ ಪ್ರೀತಿಗೆ ಮಾತ್ರ ಅನ್ಯಾಯ ಆಗಬಾರ್ದು ಅಷ್ಟೇ. ಅಪ್ಪ ತಗೊಳ್ಳಿ, ಈ ಹಾರ ಕಟ್ಬಿಡಿ. ರಾಧಿಕಾ, ಅಮ್ಮ ಇನ್ನೂ ರೆಡಿನೇ ಆಗಿಲ್ವಲ್ಲ? ಬೇಗ ರೆಡಿಯಾಗಿ ಹೋಗಿ, ಬೇಗ ಹೋಗಿ, ಹೋಗಿ ಬೇಗ. ಎಂಗೇಜ್ಮೆಂಟ್ ತಯಾರಿ ಚೆನ್ನಾಗಾಯ್ತಾ? ನಿಮ್ಗೆ ಇಷ್ಟ ಆಯ್ತಾ? ಕರ್ಣ, ಹೇಗೋ ನೀನು ಇಷ್ಟೊಂದು ಖುಷಿಯಾಗಿದೆಯಾ? ಇವತ್ತಿಲ್ಲಿ ನಡೀತಿರೋದು ನಿಧಿ ಎಂಗೇಜ್ಮೆಂಟ್. ನಿನ್ಗೇನು ಅನಿಸ್ತಿಲ್ವಾ? ಇಲ್ಲಿರೋರಲ್ಲಿ ಯಾರಿಗೂ ನಿನ್ನಷ್ಟು ಸಂತೋಷ ಆಗ್ತಿಲ್ಲ ಅನ್ನೋ ಥರ ಓಡಾಡ್ತಿದ್ಯಾ? ಏನು ಪ್ಲ್ಯಾನ್ ನಿಂದು? ಏನು ಗೊತ್ತಾ ಅಮ್ಮ, ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದೀನಿ. ಯಾರಿಗೂ ಹೇಳಬೇಡಿ. ಯಾರು ಎಷ್ಟೇ ಸರ್ಕಸ್ ಮಾಡಿದ್ರು ನಿಧಿನ ನನ್ನಿಂದ ದೂರ ಮಾಡೋಕ್ಕಾಗಲ್ಲ. ಅದೇ ಪ್ಲಾನ್. ಇನ್ನೂ ಅಪ್ಪನ ಬೆಳೆಸೋದು ಹೇಗೆ ಅಂತ ನಂಗೆ ಹೇಳ್ಕೊಡೋದೇ ಬೇಡ. ಕುಲ್ಜಾ ಸಿಮ್ ಸಿಮ್. ನೆನೆದವರ ಮನದಲ್ಲಿ ಯಾರಿಗೂ ಕೇಳಿಸ್ಬಾರ್ದಂತ ಡೋರ್ ಲಾಕ್ ಮಾಡಕ್ಕೆ ಹೋಗ್ತಿದ್ದೆ. ನೀವೇನಿಲ್ಲಿ? ಲೆಟ್ ಮಿ ಗೆಸ್, ನೀವು ಫುಲ್ ಶಾಕಲ್ಲಿದ್ದೀರಾ. ನಿಮ್ಮ ಇಮ್ಯಾಜಿನೇಷನಲ್ಲಿ ನನ್ನ ಕೈಲಿ ಒಂದು ಬಾಟ್ಲ್ ಹಿಡ್ಕೊಂಡು ಆ ಮೂಲೆಯಲ್ಲಿ ಕೂತ್ಕೊಂಡು ಹತ್ತು ಕಣ್ಣು ಗುಡ್ಡೆ ಆಚೆ ಬಂದಿರಬೇಕಿತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಯಾಡ್ ಸಾಂಗ್ ಸ್ಲೋ ಮೋಷನಲ್ಲಿ ಪ್ಲೇ ಆಗಬೇಕಾಗಿತ್ತು. ದುಃಖ ಉಕ್ಕಿ ಉಕ್ಕಿ ನಾನು ನಿಮ್ಮ ಹತ್ರ ಬಂದು ಕಾಲು ಹಿಡ್ಕೊಂಡು ಬೇಡ್ಕೋಬೇಕಿತ್ತು. ಅಪ್ಪ ಈಗ ಮಾಡಬೇಡಿ. ಕರೆಕ್ಟ್.
ನನ್ನ ಹುಡುಗಿನ ಪಡ್ಕೊಳ್ದೇ ಇರಲ್ಲ. ನಮ್ಮಿಬ್ಬರ ಮಧ್ಯೆ ಯಾರು ಬಂದರೂ ಸರಿ ಬೆಂಡಿ ಎತ್ತೋದೆ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು ಇವರೆಲ್ಲರ ಕತೆ ಕೇಳಿ ಪ್ರೇಮಿಗಳು ಸಾಯ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ನಾನು ಕೃಷ್ಣ ರುಕ್ಮಿಣಿ ಕತೆ ಕೇಳಿ ಬೆಳೆದಿದ್ದೀನಿ. ಆ ಕತೆ ಹೀರೋ ರುಕ್ಕು ಎಷ್ಟೇ ತೊಂದರೆ ಕೊಟ್ಟರು ಕೃಷ್ಣ ರುಕ್ಮಿಣಿನ ಎಲ್ಲರೂ ಎದುರು ಗೆದ್ದಿ ಮದುವೆ ಆದ. ಸೀತೆಗೋಸ್ಕರ ರಾಮ ಅಂತ ಶಕ್ತಿಶಾಲಿ ರಾವಣನ್ನೇ ಗೆದ್ದ. ಇನ್ನೂ ಎಕ್ಸಾಂಪಲ್ ಬೇಕಾ? ಅರ್ಜುನ ಸುಭದ್ರೆ, ಸತ್ಯವಾನ್ ಸಾವಿತ್ರಿ. ನಮ್ಮ ಪುರಾಣ ತೆಗೆದು ಓದಿ ನಿಮಗೆ ಗೊತ್ತಾಗುತ್ತೆ. ಸತ್ತು ಅಮರರಾಗದಲ್ಲ, ಬದುಕಿದ್ದಾಗಲೇ ಪ್ರೀತಿನ ಗೆಲ್ಲಬೇಕು. ಅದೇ ನನ್ನ ಗುರಿ. ನಿಮ್ಮ ಒಳಗಡೆ ಇರೋ ರಾವಣ ರಾಕ್ಷಸ ಯಾರಿಂದನೂ ನನ್ನ ಪ್ರೀತಿನ ತಡೆಯೋಕ್ಕೆ ಸಾಧ್ಯ ಇಲ್ಲ. ಮರ್ತೋಯ್ತಾ? ನಾನು ಹೇಳಿದ್ದೆ, ಬಗ್ಗಿಸ್ತೀನಿ. ಬುದ್ಧಿ ಕಲಿಯೋ ತನಕ ಬಿಡೋ ಚಾನ್ಸೇ ಇಲ್ಲ. ನೆನಪಿರಲಿ, ಇದು ಕರ್ಣನ ಹೊಸ ರೂಪ, ಕರ್ಣ 2.0. ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅದನ್ನೆಲ್ಲ ಹಾಕಿ ಆಡಿ. ಆದರೆ ಚಾಲೆಂಜ್ ಮಾಡಿ ಗೆಲ್ಲೋದು ಒನ್ ಆ್ಯಂಡ್ ಓನ್ಲಿ ಕರ್ಣ ಮಾತ್ರ. ಪರವಾಗಿಲ್ಲ, ನಮ್ಮ ಕರ್ಣಂಗೆ ಇಷ್ಟೊಂದು ಧೈರ್ಯ ಬಂದಿದೆ. ನೋಡಿ, ಎಂಟ್ರಿ ಗೇಟ್ ಹತ್ರ ಮಲ್ಲಿಗೆ ಹೂನೇ ಇರಬೇಕು. ಆ್ಯಂಡ್ ಮೇನ್ ಡೋರ್ ಇರುತ್ತಲ್ಲ, 2 ಬ್ರಾನ್ಸ್ ಪಿಕಾಕ್, ಅದರಿಂದ ರೋಸ್ ವಾಟರ್ ಸ್ಪ್ರಿಂಕಲ್ ಆಗ್ತಿರ್ಬೇಕು ಎಲ್ಲ ಗೆಸ್ಟ್ ಮೇಲೂ. ಆ್ಯಂಡ್ ರೆಡ್ ಕಾರ್ಪೆಟ್ ಹಾಕಿ ಎಲ್ಲರಿಗೂ ರಾಯಲ್ ಫೀಲಿಂಗ್ ಬರಬೇಕು ಎಂಟ್ರಿ ಕೊಡಬೇಕಾದ್ರೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರಲಿ, ಆಯಿತಾ? ನೀವು ಫ್ಲವರ್ಸ್, ಕರ್ಟನ್ಸ್ ಎಲ್ಲ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡು ತಗೊಂಡು ಬನ್ನಿ. ಬ್ರ್ಯಾಂಡಮ್ ಆಗಿ ಯಾವುದಾದ್ರು ಹಾಕಬೇಡಿ. ನೋಡೋಕ್ಕೆ ಫುಲ್ ಫೋಟೋಗ್ರಾಫ್ಸಲ್ಲೇ ಚೆನ್ನಾಗಿ ಬರಬೇಕದು. ಎಷ್ಟೊತ್ತಿಗೆ ಬರ್ತೀರಾ ರೀ? ಏನಾಯ್ತು? ಮಾತಾಡ್ತಿರ್ಬೇಕಾದ್ರೆ ಯಾವ್ದಾದ್ರು ಫೋನ್ ಕಿತ್ಕೋತಾರಾ? ಮದುವೆ ವಯಸ್ಸಾದರೂ ಇನ್ನೂ ಮಕ್ಕಳು ಬುದ್ಧಿ ಬಿಟ್ಟಿಲ್ಲ ಅಲ್ವಾ? ನೋಡಿ, ಅಷ್ಟೆಲ್ಲ ಕೆಲಸ ಇದೆ, ನೀವು ಫೋನ್ ವಾಪಸ್ ಕೊಡಿ. ನೀವೇನು ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ನಂಗೆ ಗೊತ್ತಾಗಬೇಕು. ಹೇಳಿ ಸರ್, ಏನು ಮಾಡೋದಕ್ಕೆ ಹೊರಟಿದ್ದೀರಾ? ಏನು ಮಾಡೋಕ್ಕೆ ಹೊರಟಿದ್ದೀನ? ಮದುವೆ ಅರೇಂಜ್ಮೆಂಟ್ದಾ? ಏನಿಲ್ಲ ನೋಡಿ, ಎಂಟ್ರಿ ಗೇಟಲ್ಲಿ ನಾನು ಫುಲ್ಲು ಮಲ್ಲಿಗೆ ಹೂ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಒಳಗಡೆ ಗೆಸ್ಟಿಗೆ ಬರಬೇಕಾದ್ರೆ ಫುಲ್ಲು ನೀಟ್ ಪಾತ್ ಇರುತ್ತೆ, ಪಾರ್ಕಿಂಗ್ ಜಾಗ ಇರುತ್ತೆ. ಆ್ಯಂಡ್ ಎಲ್ಲ ಗೆಸ್ಟ್ಗೆ ನಾವು ರಿಟರ್ನ್ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ. ಸ್ಪೆಷಲಿ ಫುಡ್ ಮೆನ್ಯೂಲಿ ಸೌತ್ ಇಂಡಿಯನ್ನಿಂದ ಹಿಡಿದು ನಾರ್ತ್ ಇಂಡಿಯನ್ವರೆಗೂ ಎಲ್ಲ ರಾಯಲ್ ಆಗಿರುತ್ತೆ.